ನಮಸ್ಕಾರ ವೀಕ್ಷಕರೇ. ಬೆಂಗಳೂರು ದೇಶದ ಐಟಿ ರಾಜಧಾನಿ, ಜ್ಞಾನನಗರ, ಜಾಗತಿಕ ಬ್ರ್ಯಾಂಡ್. ಆದರೆ ಈ ಸಿಲಿಕಾನ್ ಸಿಟಿಯ ತಟ್ಟೆಗೆ ಬಿದ್ದಿರುವ ಆಹಾರವೇ ಈಗ ವಿಷಪೂರಿತವಾಗಿದೆ ಅನ್ನೋದು ದೇಶದ ಸಂವಿಧಾನಾತ್ಮಕ ಸಂಸ್ಥೆಗಳ ವರದಿಯಿಂದ ದೃಢಪಟ್ಟಿದೆ. ನಗರದ ಸುತ್ತಮುತ್ತ ಬೆಳೆಯಲಾಗ್ತಾ ಇರುವಂತಹ ತರಕಾರಿಗಳಲ್ಲಿ ಅಪಾಯಕಾರಿ ಮಟ್ಟದ ಸೀಸ ಮತ್ತು ಕೀಟನಾಶಕ ಅವಶೇಷಗಳು ಪತ್ತೆಯಾಗಿರೋದು ಕೇವಲ ಆರೋಗ್ಯ ಸಮಸ್ಯೆಯಲ್ಲ, ಅದು ಆಡಳಿತಾತ್ಮಕ ವೈಫಲ್ಯ, ನಿಯಂತ್ರಣ ಸಂಸ್ಥೆಗಳ ನಿರ್ಲಕ್ಷ್ಯ ಮತ್ತು ಜನಜೀವನದ ಮೇಲಿನ ಅಸಡ್ಡೆಯ ನಗ್ನ ಪ್ರತಿಬಿಂಬ. ಇದು ಎಚ್ಚರಿಕೆಯ ವರದಿಯಲ್ಲ, ಇದು ಅಪಾಯದ ಘೋಷಣೆ. ವಿಷಕಾರಿ ತರಕಾರಿ, ಅಂಕಿ ಅಂಶಗಳು ಹೇಳುವ ಭೀಕರ ಸತ್ಯ. ಕಳೆದ ವರ್ಷ ಸಂಗ್ರಹಿಸಿದ 72 ತರಕಾರಿ ಮಾದರಿಗಳ ಸಮಗ್ರ ವೈಜ್ಞಾನಿಕ ವಿಶ್ಲೇಷಣೆಯ ನಂತರ 19 ಮಾದರಿಗಳಲ್ಲಿ ಸೀಸದ ಪ್ರಮಾಣ ಮಿತಿಗಿಂತ ಹೆಚ್ಚು ಪತ್ತೆಯಾಗಿರುವುದು ದೃಢಪಟ್ಟಿದೆ. ವಿಶೇಷವಾಗಿ ಸೋರೆಕಾಯಿಯಲ್ಲಿ 1.75 ಮಿಲಿಗ್ರಾಂ ಸೀಸ ಕಂಡುಬಂದಿರೋದು ಆತಂಕಕಾರಿ. ಇದು ಆಹಾರ ಸುರಕ್ಷತಾ ಮಾನದಂಡಗಳನ್ನು ಬಹಿರಂಗವಾಗಿ ಉಲ್ಲಂಘಿಸುವ ಮಟ್ಟ. ಇನ್ನೂ ಗಂಭೀರವಾದಂಥ ಸಂಗತಿ ಏನಪ್ಪ ಅಂತಂದರೆ, ಈ 72 ಮಾದರಿಗಳ ಪೈಕಿ 10 ಮಾದರಿಗಳಲ್ಲಿ 8 ವಿಭಿನ್ನ ಕೀಟನಾಶಕ ಅವಶೇಷಗಳು ಪತ್ತೆಯಾಗಿವೆ. ಅಂದರೆ ಒಂದು ತರಕಾರಿಯಲ್ಲೇ ಬಹುಮಟ್ಟದ ವಿಷಕಾರಿ ಅಂಶಗಳು ಸೇರಿವೆ. ಇದು ಅಪಘಾತ ಅಲ್ಲ, ಇದು ನಿರಂತರವಾಗಿ ನಡೆಯುತ್ತಿರುವಂತಹ ವ್ಯವಸ್ಥಾತ್ಮಕ ಅಪರಾಧ. ಮಣ್ಣು ಕೂಡ ವಿಷಮಯ, ಕೃಷಿ ನೆಲದ ಶವ ಪರೀಕ್ಷೆ. ಸಮಸ್ಯೆ ತರಕಾರಿಯಲ್ಲೇ ನಿಲ್ಲೋದಿಲ್ಲ. ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ನೆಲಮಂಗಲ ಪ್ರದೇಶಗಳಿಂದ ಸಂಗ್ರಹಿಸಿದಂತಹ 23 ಮಣ್ಣು ಮಾದರಿಗಳ ಪರೀಕ್ಷೆಯಲ್ಲೂ ಕೂಡ ಕೀಟನಾಶಕ ಮತ್ತು ಕಲುಷಿತ ಅಂಶಗಳು ಪತ್ತೆಯಾಗಿವೆ. ಅಂದರೆ ಕೃಷಿ ಭೂಮಿ ತಾನೇ ರೋಗಗ್ರಸ್ತವಾಗಿದೆ. ಇಲ್ಲಿ ಪ್ರಶ್ನೆ ಅತ್ಯಂತ ಸ್ಪಷ್ಟವಾಗಿದೆ. ವಿಷಪೂರಿತ ಮಣ್ಣಿನಲ್ಲಿ ಬೆಳೆದಂತಹ ತರಕಾರಿಯನ್ನು ತಿಂದ ಜನ ಆರೋಗ್ಯವಾಗಿರ್ತಾರೆ ಅಂತ ಯಾರಿಗೆ ನಂಬಿಕೆ ಇದೆ? ಇದು ಕೃಷಿಯ ನೀತಿಯ ವಿಫಲತೆ, ಇದು ನಗರ ವಿಸ್ತರಣೆಯ ಅಸಂಯಮ, ಇದು ಕೈಗಾರಿಕಾ ತ್ಯಾಜ್ಯ, ಮಲಿನ ನೀರಿನ ನಿರ್ವಹಣೆಯ ನಿರ್ಲಕ್ಷ್ಯ ಮತ್ತು ರಾಸಾಯನಿಕ ಕೃಷಿಗೆ ದೊರೆಯುತ್ತಿರುವಂತಹ ಮೌನ ಅನುಮೋದನೆಯ ಫಲ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಹೇಳಿದ್ದೇನು? ಈ ಆತಂಕಕಾರಿ ಅಂಶಗಳನ್ನು ದೃಢಪಡಿಸಿರೋದು ಯಾವುದೇ ರಾಜಕೀಯ ಪಕ್ಷ ಅಲ್ಲ, ಸಾಮಾಜಿಕ ಸಂಘಟನೆಯಲ್ಲ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಪಷ್ಟವಾಗಿ ಬೆಂಗಳೂರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬೆಳೆಯುವ ತರಕಾರಿಗಳು ಸಂಪೂರ್ಣ ಸುರಕ್ಷಿತ ಅಲ್ಲ ಅಂತ ಹೇಳಿದೆ. ಇದು ಸಾಮಾನ್ಯ ಹೇಳಿಕೆ ಅಲ್ಲ, ಇದು ಸರ್ಕಾರದ ಮೇಲಿನ ನೇರ ಆರೋಪ. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ಹಸ್ತಕ್ಷೇಪ. ದೂರು ಸ್ವಯಂ ಪ್ರೇರಿತವಾಗಿದ್ದೇಕೆ? ನಗರದ ತರಕಾರಿಗಳ ಗುಣಮಟ್ಟದ ಕುರಿತು ಸಾರ್ವಜನಿಕರು ದೂರು ನೀಡಿದ ಬಳಿಕ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡಿತು. ಇದು ನ್ಯಾಯಾಂಗದ ಸಕ್ರಿಯತೆಯ ಉದಾಹರಣೆ. ಆದರೆ ಆಡಳಿತ ವಿಫಲತೆಯ ಮೌನ ಒಪ್ಪಿಗೆಯೂ ಹೌದು. ಪ್ರಶ್ನೆ ಇಲ್ಲಿ ಏನಪ್ಪ ಅಂತಂದರೆ, ಜನರು ದೂರು ಕೊಡದೇ ಇದ್ದರೆ, ಮಾಧ್ಯಮಗಳು ಪ್ರಶ್ನಿಸದೇ ಇದ್ದರೆ, ನ್ಯಾಯಾಲಯ ಮಧ್ಯಪ್ರವೇಶಿಸದೇ ಇದ್ದರೆ ಈ ವಿಷಕಾರಿ ತರಕಾರಿ ಜನರ ತಟ್ಟೆಗೆ ಹೋಗ್ತಾಲೇ ಇರ್ತಾ ಇತ್ತು. ಆಹಾರ ಸುರಕ್ಷತೆ ಯಾರ ಹೊಣೆ? ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಮತ್ತು ಕೇಂದ್ರ ರಾಜ್ಯ ಮಟ್ಟದ ಜಂಟಿ ಸಮಿತಿ ಸಲ್ಲಿಸಿದ ವರದಿ ತರಕಾರಿಗಳಲ್ಲಿ ಕಲುಷಿತ ಅಂಶಗಳಿರೋದನ್ನು ದೃಢಪಡಿಸಿದೆ. ಆದರೆ ವರದಿ ಸಲ್ಲಿಸೋದೇ ಅಂತಿಮ ಕರ್ತವ್ಯನ? ಆ ವರದಿಯ ಮೇಲೆ ಎಷ್ಟು ಕ್ರಮ ಕೈಗೊಂಡಿದೆ? ಎಷ್ಟು ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಆಗಿದೆ? ಎಷ್ಟು ಮಾರುಕಟ್ಟೆಗಳನ್ನು ಮುಚ್ಚಲಾಗಿದೆ? ಎಷ್ಟು ರೈತರಿಗೆ ಪರ್ಯಾಯ ಕೃಷಿ ಮಾರ್ಗದರ್ಶನವನ್ನು ನೀಡಲಾಗಿದೆ ಅನ್ನೋದನ್ನು ನೋಡಿದ್ರೆ ಉತ್ತರ ಮಾತ್ರ 0. ಸೀಸ ನಿಧಾನವಾಗಿ ಕೊಲ್ಲುವ ವಿಷ. ಈ ಸೀಸ ಅನ್ನೋದು ತಕ್ಷಣ ಸಾಯಿಸುವ ವಿಷವಲ್ಲ, ಅದು ನಿಧಾನವಾಗಿ ನಿಶ್ಶಬ್ದವಾಗಿ ಮಾನವನ ದೇಹವನ್ನು ನಾಶ ಮಾಡುತ್ತೆ. ಕಿಡ್ನಿ ವೈಫಲ್ಯ, ಮೆದುಳಿನ ಬೆಳವಣಿಗೆ ಕುಂಠಿತ, ಮಕ್ಕಳಲ್ಲಿ ಕಲಿಕಾ ಅಸಮರ್ಥತೆ, ಗೃಹಿಣಿಯರಲ್ಲಿ ಭ್ರೂಣದ ಹಾನಿ, ಇವು ಊಹೆಗಳು ಎಲ್ಲ ವೈದ್ಯಕೀಯವಾಗಿ ಸಾಬೀತಾದಂತಹ ಪರಿಣಾಮಗಳು. ಈ ಹಿನ್ನೆಲೆಯಲ್ಲೂ ಸರ್ಕಾರಗಳು ಪರಿಸ್ಥಿತಿ ನಿಯಂತ್ರಣದಲ್ಲಿ ಇದೆ ಅಂತ ಹೇಳಿದ್ರೆ ಅದು ಜನರ ಆರೋಗ್ಯದ ಮೇಲೆ ಮಾಡುತ್ತಿರುವಂತಹ ಕ್ರೂರವಾದಂತಹ ಪ್ರಹಾರ. ನಗರೀಕರಣ ಮತ್ತು ಕೃಷಿಯ ಘರ್ಷಣೆ.
ಬೆಂಗಳೂರು ಸುತ್ತಮುತ್ತದ ಪ್ರದೇಶಗಳು ಇವತ್ತು ಕೃಷಿ ವಲಯಗಳಲ್ಲ, ಅವು ಕೈಗಾರಿಕಾ, ಲೇಔಟ್, ಅಪಾರ್ಟ್ಮೆಂಟ್ ಮತ್ತು ತ್ಯಾಜ್ಯ ವಿಸರ್ಜನಾ ವಲಯಗಳಾಗಿ ಮಾರ್ಪಟ್ಟಿದೆ. ಮಲಿನ ನೀರಿನಿಂದ ನೀರಾವರಿ, ಕೈಗಾರಿಕಾ ತ್ಯಾಜ್ಯದಿಂದ ಮಣ್ಣು ಕಲುಷಿತ, ನಿಯಂತ್ರಣವಿಲ್ಲದ ಕೀಟನಾಶಕ ಬಳಕೆ, ಈ ಮೂರೂ ಸೇರಿ ತರಕಾರಿಗಳನ್ನು ವಿಷಪೂರಿತವಾಗಿಸಿದೆ. ಆದರೆ ನಗರ ಯೋಜನೆ ಇಲಾಖೆ, ಕೃಷಿ ಇಲಾಖೆ, ಮಾಲಿನ್ಯ ನಿಯಂತ್ರಣ ಮಂಡಳಿ ಎಲ್ಲರೂ ಕೂಡ ತಮ್ಮ ಹೊಣೆಗಾರಿಕೆಯನ್ನು ಒಬ್ಬರ ಮೇಲೊಬ್ಬರು ತಳ್ತಾ ಇದ್ದಾರೆ. ರಾಜಕೀಯ ಮೌನ, ಆರೋಗ್ಯಕ್ಕಿಂತ ಲಾಭ ಮುಖ್ಯನ? ಈ ವರದಿ ಹೊರಬಂದರೂ ಯಾವುದೇ ಸರ್ಕಾರ, ಕೇಂದ್ರವಾಗಲಿ ಅದು ರಾಜ್ಯವೇ ಆಗಲಿ, ತುರ್ತು ಕ್ರಮವನ್ನು ಘೋಷಣೆ ಮಾಡಿಲ್ಲ. ಸಾರ್ವಜನಿಕ ಎಚ್ಚರಿಕೆ ಇಲ್ಲ, ಮಾರುಕಟ್ಟೆ ಮೇಲ್ವಿಚಾರಣೆ ಇಲ್ಲ, ಉಚಿತ ಆರೋಗ್ಯ ತಪಾಸಣೆ ಇಲ್ಲ. ಜನರ ಆರೋಗ್ಯದ ಮೇಲೆ ಬಿದ್ದಿರುವ ಈ ಅಪಾಯ ಚುನಾವಣಾ ವಿಷಯವಾಗದಿದ್ದರೆ ಆಡಳಿತಕ್ಕೆ ಅದು ತುರ್ತು ಅಲ್ವೇ ಅಲ್ಲ. ಇನ್ನು ಜನರ ಪ್ರಶ್ನೆ ಏನಪ್ಪ ಅಂತಂದರೆ, ಈ ವಿಷಕಾರಿ ತರಕಾರಿ ತಿಂದರೆ ಹೊಣೆ ಯಾರು? ರೈತನೋ, ವ್ಯಾಪಾರಿಯೋ, ಅಧಿಕಾರಿಯೋ, ಸಚಿವನೋ, ಅಥವಾ ಯಾರೂ ಅಲ್ಲ ಅನ್ನೋ ವ್ಯವಸ್ಥೆಯೋ? ಸಂವಿಧಾನದ ಪ್ರಕಾರ ನಾಗರಿಕನ ಜೀವ ರಕ್ಷಣೆ ಸರ್ಕಾರದ ಕರ್ತವ್ಯ. ಆದರೆ ಬೆಂಗಳೂರಿನ ತಟ್ಟೆಯಲ್ಲಿ ಬಿದ್ದಿರುವಂತಹ ವಿಷ ಆ ಕರ್ತವ್ಯ ಎಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅನ್ನೋದನ್ನು ಹೇಳುತ್ತೆ. ಬೆಂಗಳೂರು ಇವತ್ತು ತಂತ್ರಜ್ಞಾನದಲ್ಲಿ ಇಡೀ ಜಗತ್ತಿಗೆ ಪಾಠವನ್ನು ಹೇಳ್ತಾ ಇದೆ. ಆದರೆ ತನ್ನ ಜನರಿಗೆ ಸುರಕ್ಷತೆ ಆಹಾರ ನೀಡಲು ವಿಫಲವಾಗಿದೆ. ವಿಷಕಾರಿ ತರಕಾರಿ ಕೇವಲ ಪರಿಸರ ಸಮಸ್ಯೆ ಅಲ್ಲ, ಅದು ಆಡಳಿತದ ನೈತಿಕ ವಿಫಲತೆ. ಈ ವಿಷಪೂರಿತ ತರಕಾರಿಗಳ ಬಗ್ಗೆ ಆಗಿರುವಂತಹ ವರದಿಗಳು ಫೈಲ್ನಲ್ಲಿ ಮಲಗಬಾರದು. ಈ ಪ್ರಶ್ನೆ ವಿಧಾನಸೌಧದಲ್ಲಿ ಮೊಳಗಬೇಕು. ಈ ಅಪಾಯಕ್ಕೆ ತಕ್ಷಣ ಉತ್ತರ ಬೇಕು. ಇಲ್ಲದಿದ್ದರೆ ಸಿಲಿಕಾನ್ ಸಿಟಿ ತನ್ನ ತಟ್ಟೆಯಲ್ಲೇ ತನ್ನ ಭವಿಷ್ಯವನ್ನು ವಿಷ ಮಾಡಿಕೊಂಡಿದೆ ಅನ್ನೋದು ಇತಿಹಾಸ ಬರೆಯುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಐಕಾನ್ ಒತ್ತಿ. ನಮಸ್ಕಾರ.